ಜ್ಯೋತಿಷ ಬ್ರಹ್ಮ ಚಾನಲ್ ವೀಕ್ಷಕರಿಗೆ ಎಲ್ಲರಿಗೂ ನಮ್ಮವರ ಜೊತೆ ಗುರುಜು ಮಾಡುವ ನಮಸ್ಕಾರಗಳು. ಬನ್ನಿ, ಕನ್ಯಾ ರಾಶಿಯವರಿಗೆ 2026 ಹೇಗಿದೆ ನೋಡೋಣ. ನೋಡಿ, 2025ರಲ್ಲಿ ನಿಮಗೆ ಆಲ್ರೆಡಿ ತೊಂದರೆ ಆಗಿರುವಂಥದ್ದು, ವ್ಯಾಪಾರ ವ್ಯವಹಾರಗಳಲ್ಲಿ ಮಂದಗತಿ ಸಾಗಿರುವಂಥದ್ದು, ರೆಡಿ ಇದೆ, ಕೆಲಸ ರೆಡಿ ಇದೆ, ಹೋಗಕ್ಕೆ ಆಗ್ತಾ ಇರೋದಿಲ್ಲ, ಏನಾದರೂ ತೊಂದರೆ ಮಾಡ್ಕೊತಾ ಇರ್ತೀರ, ಬೇಕಂತ ನಿಮಗೆ ಎದ್ದು ಮನೆಯಿಂದ ಹೋಗೋಕ್ಕೆ ಆಗೋದಿಲ್ಲ. ಎಷ್ಟೋ ಜನ ಕೆಲಸ ಇದ್ದರೂ ಓದಾಡ್ತಾ ಇದ್ದಾರೆ, ಅನಾನುಕೂಲತೆ ಇದೆ, ವ್ಯವಹಾರಗಳಿದ್ರೆ ಅದೆಲ್ಲ ಓದಾಡ್ತಾ ಇದ್ದಾರೆ. ಆದರೆ ನಿಮಗೆ ಎಲ್ಲನೂ ಇದ್ದು ಕೂಡ ಎಲ್ಲೊಂದು ಕಡೆ ವಿಳಂಬ ಮಾಡ್ಕೊತಾ ಇರ್ತೀರಾ. 2025 ಹಾಗೆ ಬಂದ್ಬಿಡ್ತು. ಜೊತೆಗೆ ಎಲ್ಲೊಂದು ಕಡೆ 2025 ಸ್ವಲ್ಪ ಸಾಲಗಳು ಮಾಡಿಕೊಂಡ್ರೆ, ಸ್ವಲ್ಪ ಹಿತಶತ್ರುಗಳಿಂದ ತೊಂದರೆ ಆಯಿತು. ಎಲ್ಲೊಂದು ಕಡೆ ಲಗ್ನದಲ್ಲಿ ಸ್ವಲ್ಪ ತೊಂದರೆ ಇತ್ತು, ಲಗ್ನ ಕೇತು ಬಂದಾಗ ಕೂಡ ಸ್ವಲ್ಪ ತೊಂದರೆ ಆಯಿತು ನಮಗೆ. ಈಗೆಲ್ಲ ಒಂದು ಕಡೆ 2025ರಲ್ಲಿ ಗುರು ಕೂಡ ದಶಮದಲ್ಲಿ ಬಂದ, ಯಾವ ಕೆಲಸ ಮಾಡೋದು ಬೇಡವಾ, ಯಾವ ಕೆಲಸ ಬಿಡೋಣ, ಇರೋಂಥ ಕೆಲಸ ಬಿಟ್ಟು ಬೇರೆ ಕೆಲಸ ತೊಗೊಳ್ಳೋವಂಥದ್ದು. ಕೆಲಸ ಆಲ್ರೆಡಿ ಮಾಡ್ತಿರೋಂಥ ಕೆಲಸ ಚೆನ್ನಾಗೇ ಇದೆ, ಅದು ಮನಸ್ಸಿನಲ್ಲಿ ಏನೊಂದು ಗೊಂದಲ ಕಳ್ಕೊಂಡು. ನೋಡಿ, ಹೇಳಿದ್ನಲ್ಲ ನಿಮಗೆ, ಲಗ್ನದ ಕೇತು ಬಂದಾಗ ಸ್ವಲ್ಪ ತೊಂದರೆ ಮಾಡ್ಕೊಂಡ್ರಿ, ಒಂದು ಡಿಸಿಷನಲ್ಲಿ ರಾಂಗ್ ಮಾಡ್ಕೊಂಡ್ರಿ, ಕೆಲಸಗಳನ್ನ ಬಿಟ್ಟು ಹೊಸದಾಗಿ ಕೆಲಸ ಸೇರ್ಕೊಂಡಿದ್ರ. ನೋಡಿ, ಗುರು ದಶಮದ ಬಂದಾಗ ಏನಾಗುತ್ತೆ ಅಂದರೆ 1 2 3 ಕೆಲಸ ಮಾಡೋದು, ಅಥವಾ 3 4 ವ್ಯವಹಾರಗಳು ಮಾಡೋದು. ಎಲ್ಲ ಒಂದು ಕಡೆ ಕೆಲಸ ಹೋಗ್ತಿರ್ತೀರಾ, ಮತ್ತು ಸೈಡಲ್ಲಿ ಏನೋ ಒಂದು ಬಿಸ್ನೆಸ್ ಮಾಡೋಣ ಅಂತ ಮಾಡೋದು, ಇರೋವಂಥದ್ದು ಬಿಟ್ಬಿಟ್ಟು ಇನ್ನೊಂದೇನೋ ಮಾಡೋದು. ನೋಡಿ, ಎಲ್ಲ ಸೆಟಪ್ ಆಗಿರೋ ಬಿಸ್ನೆಸ್, ಅದು ಬಿಟ್ಟು ಇನ್ನೊಂದೇನೋ ಮಾಡೋಕ್ಕೆ ಹೊರಡ್ಬಿಡೋದು. ಸೊ ಈ ರೀತಿ ಗುರು ವೃಷಭ ರಾಶಿಗೆ ದಶಮದಲ್ಲಿ ಬಂದಾಗ ಸಾಮಾನ್ಯವಾಗಿ ನಾವು ನೋಡ್ತೇವೆ. ಈ ಕಡೆ ಒಂದು ಕಡೆ ಗುರು ಬಲನೂ ಇಲ್ಲ. ಗುರು ದಶಮಕ್ಕೆ ಬಂದಿನ ಸಂಪೂರ್ಣ ಶುಭಗ್ರಹನಾದ ಗುರು ಒಂದು ಶುಭಗ್ರಹನಾಗಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಇದ್ದು ಕೂಡ ದಶಮದಲ್ಲಿ ಗುರು ಅಷ್ಟು ಒಳ್ಳೆಯನಲ್ಲ. ಒಂದು ಕಡೆ ಗುರು ದಶಮದಲ್ಲಿ ಇದ್ದು ಕೆಲಸದಲ್ಲಿ ಕಾರ್ಯದಲ್ಲಿ ಸ್ವಲ್ಪ ತೊಂದರೆ ಕೊಡ್ತಾನೆ. ಆದರೆ ದುಡ್ಡು ಕಾಸು ಖಂಡಿತ ನಿಮ್ಗೆ ಅನುಕೂಲ ಕೊಡ್ತಾನೆ. ಗುರುಬಲ ಇಲ್ಲ ನಿಮಗೆ. ಬಟ್ ಶನಿ ಬಲ ಸಪ್ತಮದಲ್ಲಿ ಇದೆ ಅಂತ ಹೇಳ್ತೀವಿ. ಶನಿ ಬಲ ಸಪ್ತಮದಲ್ಲಿ ಇದೆ ಅಂತ ಹೇಳಿದ್ರು ಕೂಡ ಇಲ್ಲೊಂದು ಕೆಲಸ ಕಾರ್ಯಗಳಲ್ಲಿ ಏನೋ ಒಂಥರ ಸೋಂಬೇರಿತನ, ಏನೋ ಒಂಥರ ಆಲಸ್ಯ ಬರುವಂಥದ್ದು, ಇವತ್ತು ಮಾಡೋಣ ನಾಳೆ ಮಾಡೋಣ. ಸೊ ಎಲ್ಲ ಅನುಕೂಲ ಇರುತ್ತೆ ನಿಮಗೆ, ಮನೆಯಲ್ಲೆಲ್ಲ ಅನುಕೂಲಗಳಿರುತ್ತೆ, ಕೆಲಸನೂ ಇರುತ್ತೆ, ಕರಿತಾನೆ ಇರ್ತಾರೆ, ಒಳ್ಳೊಳ್ಳೆ ಕೆಲಸಗಳು ಬರ್ತಿರುತ್ತೆ. ಯಾಕೆ ಹೋಗೋಕ್ಕೆ ಆಗೋದಿಲ್ಲ? ಯಾಕಂದರೆ ಸಪ್ತಮದಲ್ಲಿ ಶನಿ ದೃಷ್ಟಿ ಇದ್ದಾಗ ಬಡಪ್ಪ ನಾಳೆ ಮಾಡೋಣ ಏನೋ ಅಂತ ಕೇರ್ಲೆಸ್ ಆಲಸ್ಯ. ಯಾಕಂದರೆ ಸಪ್ತಮದಲ್ಲಿ ಶನಿ ಇದ್ದರೆ ವ್ಯಾಪಾರ ವ್ಯವಹಾರಗಳಲ್ಲೂ ಹಾಗೇನೇ ಇರುತ್ತೆ. ಎಲ್ಲೊಂದು ಕಡೆ ಮದುವೆ ವಿಳಂಬ ಆಗುವಂಥ ಸಾಧ್ಯತೆಗಳನ್ನ ನಾವು ನೋಡ್ತಾ ಇರ್ತೀವಿ. ಸೊ ಹೀಗಾಗಿ ಕನ್ಯಾ ರಾಶಿಯವರಿಗೆ ಈ ವರ್ಷ 2026 ನೋಡಿ, ವೈದ್ಯದಲ್ಲಿ ಕೇತು ಇದ್ದಾನೆ. ವೈದ್ಯದಲ್ಲಿ ಕೇತು ಇದ್ದರೆ ಮಂತ್ರ ದೀಕ್ಷೆ ಕೊಡುವಂಥದ್ದು. ನೋಡಿ, ವೈದ್ಯದಲ್ಲಿ ಕೇತು ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಮೋಕ್ಷಕರಕ, ಮೋಕ್ಷ ಕೊಡ್ತಾನೆ. ಕನ್ಯಾ ರಾಶಿಯವರಿಗೆ ಯಾರಿಗೆ ಮೋಕ್ಷ ಬೇಕು ಅನ್ನೋರಿಗೆ ಖಂಡಿತ ವೇದದಲ್ಲಿ ಕೇತು ಬಂದಾಗ ಮೋಕ್ಷ ಸಿಗುತ್ತೆ ನಿಮಗೆ. ತುಂಬ ಒಂದು ಒಳ್ಳೆಯ ಸಮಯ. ನೋಡಿ, ಭೌತಿಕ ಸುಖ ನಿಮಗೆ ಅದು ಬೇಕು, ಆ ಸಾಮಾನು ಬೇಕು, ಕಾರ್ ಬೇಕು, ಮನೆ ಬೇಕು, ದುಡ್ಡು ಬೇಕು ಅನ್ನೋರಿಗೆ ಇಲ್ಲೊಂದು ಕಡೆ ಕೇತು ನಿಮಗೆ ಅನಾನುಕೂಲತೆನೇ ಕೊಡ್ತಾನೆ. ಆದರೆ ಮಂತ್ರಶಕ್ತಿ, ಮಂತ್ರವಿದ್ಯೆ, ಇನ್ನೊಂದು ಅನುಷ್ಠಾನಗಳು ಮಾಡ್ತೀವಿ, ಗುರುಗಳ ಭಕ್ತಿ, ಗುರು ಒಂದು ದೀಕ್ಷೆ ತಗೊಳ್ತೀವಿ, ಖಂಡಿತ ಅನುಕೂಲ ಮಾಡ್ತಾನೆ. ಏನೋ ಒಂದು ದೇವಸ್ಥಾನ ಕಟ್ಟಬೇಕಾ, ಖಂಡಿತ ಅನುಕೂಲ ಮಾಡ್ತಾನೆ. ಮನೆಗೆ ಒಂದು ಒಳ್ಳೆಯ ಮನೆ ಕಟ್ಟಬೇಕಾ, ಆಗಲ್ಲ. ಒಳ್ಳೆ ದೇವಸ್ಥಾನ ಕಟ್ಟಬೇಕಾ, ಖಂಡಿತ ಆಗುತ್ತೆ. ಯಾಕಂದರೆ ವೈದ್ಯದಲ್ಲಿ ಬಂದಾಗ, ವೈದ್ಯದಲ್ಲಿ ನಿಮ್ಗೆ 12ನೇ ಮನೆಯಲ್ಲಿ ಕೇತು ಬಂದಾಗ ಖಂಡಿತ ಈ ಸೇವಾ ಸಂಘಗಳು ಒಂದು ನಿಸ್ವಾರ್ಥವಾಗಿ ಗುರುಗಳ ಸೇವೆ ಮಾಡೋವಂಥದ್ದು, ಜಗತ್ತಿಗೆ ಏನೋ ಒಂದು ಸೇವೆ ಮಾಡೋದು ಬರುತ್ತೆ. ಆದರೆ ನೋಡಿ, ಯಾರಿಗೆ ಮದುವೆ ಆಗಬೇಕು ಅಂತ ಹೇಳ್ತೀರಾ ಅವ್ರಿಗೆ ಒಂದು ವಾರ್ನಿಂಗ್ ಕೊಡ್ತಾ ಇದ್ದೀನಿ. ಯಾಕಂದರೆ ಮದುವೆ ಆಗೋಕ್ಕೆ ನಿಮ್ಮನ್ನ ತುಂಬ ಒಳ್ಳೆ ಹುಡುಗಿ ಸಿಗ್ತಾ ಇರ್ತಾರೆ. ನಿಮ್ಗಿನ ಓದಿರೋಂಥದ್ದು ಇಂಜಿನಿಯರು, ಡಾಕ್ಟ್ರು, ನಿಮ್ಗೆ ಬೇಕಂತ ಒಳ್ಳೆ ಹುಡುಗಿರು ನಿಮ್ಗೆ ರೆಡಿ ಇರ್ತಾರೆ. ಆದರೂ ಕೂಡ ಅವ್ರನ್ನ ಬಿಟ್ಬಿಟ್ಟು ಯಾರೋ ನಿಮ್ಗಿನ್ನ ವಯಸ್ಸು ದೊಡ್ಡವರಾಗಿರ್ತಾರೆ, ಅಥವಾ ಅವ್ರಿಗೆ ಮದುವೆ ಆಗಿ ಒಂದು ಮಗು ಇರುತ್ತೆ, ಅಂಥವ್ರನ್ನ ಇಷ್ಟಪಟ್ಟು ಕೊಡೋಂಥ ಸಾಧ್ಯತೆಗಳಿರುತ್ತೆ. ಅಥವಾ ನೀವೇನೋ ಒಂದು ಹೆಣ್ಣು ನೋಡೋಕೆ ಹೋಗ್ತೀರಾ, ಅವ್ರು ಮದುವೆ ಆಗಿರುತ್ತೆ, ಆಲ್ರೆಡಿ ಮದುವೆ ಆಗಿಲ್ಲ ಅಂತೇಳಿ ನಿಮ್ಗೆ ಸುಳ್ಳು ಹೇಳಿ ನೀವು ಅವ್ರು ಮದುವೆ ಮಾಡೋಂಥ ಸಾಧ್ಯತೆಗಳಿರುತ್ತೆ. ಅಥವಾ ಹುಡುಗಿ ಏನಾದರೂ ಆಗಿತ್ತಾ, ಹೆಣ್ಮಗು ಆಗಿತ್ತಾ, ಒಳ್ಳೆ ಹುಡುಗಿ, ಅವ್ರಿಗೆ 22-23 ವರ್ಷ ಮದುವೆ ವಯಸ್ಸಿದೆ, 24 ವರ್ಷ ಮದುವೆ ಮಾಡಬೇಕು ಅಂತ ಮನೇಲಿ ಡಿಸೈಡ್ ಮಾಡ್ತಾರೆ. ಆದರೆ ಹುಡುಗಿ ಮದುವೆ ಆಗೋಕ್ಕೆ ರೆಡಿ ಇಲ್ಲ. ಯಾಕಂದರೆ ಯಾವುದೋ ಒಂದು ಗಂಡನ್ನ, ಅಂದರೆ ಮದುವೆ ಆಗಿರೋ ಒಂದು ಗಂಡಸನ್ನ ಇಷ್ಟಪಟ್ಬಿಟ್ಟಿರ್ತಾರೆ ಅವರು. ಅಥವಾ ಇವ್ರಿಗಿನ 10-15 ವರ್ಷ ದೊಡ್ಡವ್ರನ್ನ ಇಷ್ಟಪಟ್ಬಿಟ್ಟಿರ್ತಾರೆ. ಏನು ಹೇಳಿದ್ರು ಮನೆಯವ್ರು ಕೇಳಿದ್ರು ಕೂಡ ಅವ್ರಿಗೆ ಬಗ್ಗೋದೇ ಇಲ್ಲ. ಈ ಥರ ಒಂದು ಕಮ್ಮಿ ಒಂದು 50-100 ಜನ ಬಂದಿದ್ದಾರೆ ನನ್ನ ಹತ್ರ. ಅತ್ತೆ ಮಗಳಿದ್ದಾಳೆ, ಪಾಪ ಹುಡುಗಿ ಮದುವೆ ಆಗಿ ಯಜಮಾನ ತಿರೋಗಿದ್ರೆ, ನಾನು ಆ ಹುಡುಗಿನೇ ಮದುವೆ ಆಗ್ತೀನಿ, ಕೂತ್ಕೊಂಡ್ಬಿಟ್ಟಿದ್ದಾರೆ ಗುರುಜಿ, ಏನು ಮಾಡಬೇಕು, ಮಗ ಬಿಡ್ತಾನಲ್ಲ, ಅದೇ ಹುಡುಗಿ ಬೇಕು ಅಂತಾರೆ. ಬೇರೆ ಒಳ್ಳೆ ಹುಡುಗಿ, ತುಂಬ ಚೆನ್ನಾಗಿರೋ ಹುಡುಗಿ, ಮಹಾಲಕ್ಷ್ಮಿ ಕಳೆಯಿರೋಂಥದ್ದು ಒಂದು ಒಳ್ಳೆ ಹುಡುಗಿ ಬಂದು ನಿಂತಿದ್ದಾರೆ, ರೆಡಿ ಇದೆ ಅವರು ಕೊಡೋಕ್ಕೆ. ಆದರೆ ಹುಡುಗ ಒಪ್ತಾನೇ ಇಲ್ಲ. ನಮ್ಮ ಮಗಳು ಒಪ್ತಾನೆ ಇಲ್ಲ ಗುರುವೆ, ಯಾರೋ ಒಬ್ಬ ಇಷ್ಟ ಆಗ್ಬಿಟ್ಟಿದ್ದಾನೆ, ಅಪ್ಪನ ಮದುವೆ ಆಗಿರೋ ಒಂದು ಮಗು ಇದೆ, ಅವ್ರು ಹೆಂಡತಿ ತೀರೋಗಿದ್ದಾರೆ, ಆದರೂ ಅವ್ರಿಗಾನೇ ಬೇಕು, ಅಪ್ಪನೇ ಬೇಕು ಅಂತ ತುಂಬ ಹಿಂದೆ ಬಿದ್ದುಬಿಟ್ಟಿದ್ದಾರೆ. ಸೊ ಈ ರೀತಿ ಅನಾನುಕೂಲತೆ ಆಗುವಂಥ ಸಾಧ್ಯತೆಗಳಿದೆ. ಭಾಳ ಎಚ್ಚರಿಕೆ. ಕೇಳೋದಕ್ಕೆ ಸ್ವಲ್ಪ ಬೇಜಾರಾಗ್ಬೋದು, ಬಟ್ ಅದೇ ನಿಜವಾಗಲೇ ಖಂಡಿತ ಇದೇ ಸತ್ಯ ಅಂತ ಹೇಳ್ತೀನಿ. ಎಷ್ಟು ಜನ ಬರ್ತಾರೆ ಗೊತ್ತಾ, ಪಾಪ ತುಂಬ ತೊಂದರೆ ಆಗಿರುತ್ತೆ. ಅಂಥವ್ರು ಕೂಡ ನಾವು ಹೆಣ್ತಿರುಗಳು ಮಾಡಿಕೊಟ್ಟಿದ್ದೀವಿ. ಅವ್ರನ್ನ ಏನು ಚಿಕ್ಕ ವಯಸ್ಸಲ್ಲಿ ಇಷ್ಟಪಟ್ಬಿಟ್ಟಿರ್ತಾರೆ. ಚಿಕ್ಕ ವಯಸ್ಸು 18 ವರ್ಷ ಆಗುತ್ತೆ ಹುಡುಗಿಗೆ, ಹುಡುಗನಿಗೆ 30 ವರ್ಷ ಆಗೋಗ್ಬಿಡುತ್ತೆ, ಇಷ್ಟಪಟ್ಬಿಟ್ಟಿರ್ತಾರೆ.
ಅದನ್ನ ಹೇಗೋ ಮಾಡಿ ಕಟ್ ಮಾಡಿದ್ದು ಆಯಿತು. ಕೆಲವೊಂದು ಇವರೇ ಬೇರೆ ಜಾತಿ, ಅವರೇ ಬೇರೆ ಜಾತಿ. ಬ್ರಾಹ್ಮಣ ಹುಡುಗಿ ಪಾಪ ಯಾವುದೋ ಪ್ಲಂಬರ್ ಜೊತೆ ಹುಡುಗನ ಜೊತೆ ತೊಂದರೆ ಅನಾನುಕೂಲತೆ ಅಂತ ಅವನೇನೋ ವಶೀಕರಣ ಮಾಡ್ಕೊಂಡ್ಬಿಟ್ಟಿದ್ದಾನಂತೆ, ತೊಂದರೆ ಆಗಿದೆ ಅಂತ ಒಬ್ಬ ತೊಂದರೆ. ಇಲ್ಲೇ ನಮ್ಮ ಬೆಂಗಳೂರಲ್ಲೇ ಸುಮಾರು 2-3 ಕೇಸ್ ಮಾಡಿಕೊಟ್ಟಿದ್ದೀನಿ, ನಾವು ಹೆಸರೆಲ್ಲ ಹೇಳೋಂಗಿಲ್ಲ. ಸೊ ಆ ಥರ ಎಲ್ಲ ಇದ್ದಾಗ ಅದನ್ನು ಸರಿ ಮಾಡ್ಕೊಬೇಕು. ನಾವು ಸರಿ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ ಅನುಕೂಲ ಆಗುತ್ತೆ. ಕೆಲವೊಂದು ಬರೀ ಕೊನೆಗೆ ನಂಬಲೇ ಇಲ್ಲ ಅವರು, ಕೊನೆಗೆ ನಾವೇನೋ ನಿಯಂತ್ರಣ ಮಾಡಿ ಬೇರೆ ಯಾರೋ ಪಾಪ ನಮ್ಮ ಪರಿಚಯ ಇರೋಂಥ ತುಂಬ ಆತ್ಮೀಯರು ಕರ್ಕೊಂಡ್ಬಂದಿದ್ರು, ಗುರುಗಳೇ ತುಂಬ ತೊಂದರೆ ಇದೆ, ಅವ್ರಿಗೆ ಎಲ್ಲೂ ಗೊತ್ತಿಲ್ಲ ಮಾಡಿಸ್ಕೊಡಿ ಅಂದಾಗ ಮಾಡಿಕೊಟ್ಟಾಗ ಖಂಡಿತ ಅನುಕೂಲ ಆಗಿದೆ. ಬ್ರಾಹ್ಮಣರು ಪಾಪ ನಮ್ಮ ಕಾಲಿಗೆ ಬಿಟ್ಬಿಟ್ಟು ಹತ್ಕೊಂಡು, ಇಲ್ಲ ಇಷ್ಟು ಬೇಗ ನಮ್ಗೆ ಒಳ್ಳೇದಾಯ್ತು. ಮಗಳೇ ಹೇಳ್ತಿದ್ದಾಳಂತೆ, ಇಲ್ಲ ಗುರುಗಳೇ ನಾನು ಓದಬೇಕಮ್ಮ, ಚೆನ್ನಾಗಿ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಏನೋ ಓದೇ ಹೋಗ್ತೀನಿ ಅಂತೇಳಿ PUC ಎಲ್ಲ ಕಂಪ್ಲೀಟ್ ಮಾಡ್ತಾರೆ. ಸೊ ಅಂಥ ಹುಡುಗಿಗೆ ಒಂದು ವಶೀಕರಣ ಮಾಡಿ ಮೈಂಡನ್ನ ಹಂಗೆ ಟರ್ನ್ ಮಾಡೋವಂಥದ್ದು, ಏನೋ ತಿನ್ನಿಸ್ಬಿಡೋದು, ಈ ಥರ ಮಾಡಿದ್ರೆ ಭಾಳ ಎಚ್ಚರಿಕೆ ಆಗುತ್ತೆ. ಸ್ತ್ರೀಯರು ಹುಡುಗಿಯರು ತುಂಬ ಭಾಳ ಎಚ್ಚರಿಕೆಯಿಂದ ಇದ್ದಾರೆ. ಸೊ ಏಕೆಂದರೆ ಎಲ್ಲೋ ಒಂದು ಕಡೆ ಏನೋ ಮಾಡಿಸ್ಕೊಂಡು ಬಂದ್ಬಿಟ್ಟು ಏನೋ ಮಾಡತ್ರ ಹೋಗಿ ಏನೇನೋ ಆಗೋಗ್ಬಿಡುತ್ತೆ, ಆರೋಗ್ಯದ ವ್ಯತ್ಯಾಸ, ಮಾಟ ಪರಿಹಾರಗಳಾಗ್ಬಿಡೋದು. ಸೊ ಸಾಮಾನ್ಯಗಳು ಇವೆಲ್ಲ ನಡೆಯುತ್ತೆ. ಭಾಳ ಎಚ್ಚರಿಕೆಯಿಂದ ಇರುವಂಥದ್ದು ಮಾಡಿ. ನೋಡಿ, ಕನ್ಯಾ ರಾಶಿಗೆ ಮುಖ್ಯವಾಗಿ ನೋಡಿ, ಈ ಜೂನ್ ತನಕನೂ ನಿಮಗೆ ಕೆಲಸದಲ್ಲಿ ಏನೋ ಒಂದು ಗೊಂದಲ, ಕೆಲಸ ಇರುತ್ತೆ ಮತ್ತು ಇನ್ನೊಂದು. ಬಟ್ ಏನಂದರೆ ಯಾರು ಪರಿಹಾರ ಮಾಡ್ಕೊಂಡಿದ್ದಾರೆ ಕನ್ಯಾ ರಾಶಿಯವರಿಗೆ, ಗುರು ನಿಮ್ಗೆ ಒಳ್ಳೇದು ಕೆಲಸಗಳು ಕೊಡ್ತಾನೆ, ಒಳ್ಳೆ ಸಾಹುಕಾರ ಮನೆ ಕೊಡ್ತಾನೆ. ಗುರು ಏನೋ ದುಡ್ಡು ಇರೋದ್ರೆ ಸಿಗುತ್ತೆ. ಗುರು ಅಂದ್ರೆ ಏನೋ ದುಡ್ಡು ಕಾಸು, ಫೈನಾನ್ಸ್ಗೆ ಅವನೇ ಅಧಿಪತಿ. ಸೊ ಹಾಗಾಗಿ ದಶಮದಲ್ಲಿ ಗುರು ಇದನ್ನು ಏನು ಮಾಡ್ತಾನೆ, ಬ್ಯಾಂಕಿಂಗ್ ಸೆಕ್ಟರ್ ನಿಮ್ಗೆ ಅನುಕೂಲ ಮಾಡಿಕೊಡ್ತಾನೆ, ಇನ್ವೆಸ್ಟ್ಮೆಂಟಲ್ಲಿ ಅನುಕೂಲ ಮಾಡಿಕೊಡ್ತಾನೆ, ಮತ್ತು ಒಳ್ಳೆ ಮನೆಗಳನ್ನ ಹುಡ್ಕೊಡ್ತಾನೆ. ಯಾರಾದ್ರೂ ನೀವು ಒಂದು ಒಳ್ಳೆ ಕೆಲಸ ಆರ್ಡರ್ಸ್ ಬಂತು, ಒಳ್ಳೆ ಸಾಹುಕಾರ ಕೋಟಿಗಟ್ಟಲೆ ಇರೋರ್ದು ಒಂದು ಒಳ್ಳೆ ನಿಮ್ಗೆ ಆರ್ಡರ್ಸ್ ಬರುತ್ತೆ. ಮೊದಲೆಲ್ಲ ನಿಮಗೆ ಗುರು ಯಾವಾಗ ನವಮದಲ್ಲಿ ಎಲ್ಲೋ ಇದ್ದಾಗೇನಾದ್ರೆ ಯಾರೋ ಮಾಮೂಲು ಸಾಮಾನ್ಯ ಕೆಲಸಗಳು ಬರೋದು, ಸಣ್ಣ ಪುಟ್ಟ ಕೆಲಸ ಬರ್ತಿತ್ತು. ಆದರೆ ಗುರು ದಶಮ ಬಂದಾಗ ನೀವೇನಾದ್ರು ಪರಿಹಾರ ಮಾಡ್ಕೊಂಡಿದ್ರೆ, ಮನೇಲಿ ಏನೋ ದೇವ್ರನ್ನ ಪೂಜಿಸ್ಕೊಂಡಿರೋದು ಅಥವಾ ಯಾರೋ ಒಂದು ಗುರುಗಳನ್ನ ನಂಬಿದ್ರ, ಒಂದು ಪರಿಹಾರ ಮಾಡ್ಕೊತಾ ಇದ್ದೀರಾ, ಪ್ರತಿನಿತ್ಯ ಮಂತ್ರಗಳನ್ನ ಹೇಳೋದು ಮಾಡ್ತಾ ಇದ್ದೀರಾ, ಅವಾಗ ಖಂಡಿತ ನಿಮ್ಗೆ ಅನುಕೂಲ ಆಗುತ್ತೆ. ಯಾಕಂದರೆ ಪೂಜೆ ಪುರಸ್ಕಾರ, ಗಾಯತ್ರಿ ಮಂತ್ರ ಉಪಾಸನೆ ಮಾಡುವಂಥದ್ದು ಇವಾಗೆಲ್ಲ ಮಾಡಿದಾಗ ಏನಂದರೆ ಆ ಗುರುನ ಒಂದು ಶಾಂತಿ ಆದಾಗ ಏನಾಗುತ್ತೆ, ದೊಡ್ಡ ಮಟ್ಟದ ಕೆಲಸ ಕೊಡ್ತಾನೆ. ಇಲ್ಲೋ ಒಂದು ಕಡೆ ನಿಮಗೆ ಕೆಲಸದಲ್ಲಿ ಗೊಂದಲ ಕೊಡ್ತೀನಿ ಅನ್ನೋ ಥರ ಅಂದ್ಕೊಂಡೇ ನಿಮ್ಗೆ ಒಳ್ಳೇದಾಗ್ಬಿಡುತ್ತೆ. ಯಾಕಂದರೆ ಈ ಪೂಜೆ ಪುರಸ್ಕಾರ ಗುರು ಭಕ್ತಿ ಇದ್ದಾಗ ಖಂಡಿತ ಅನುಕೂಲ ಆಗುತ್ತೆ. ನೋಡಿ, ಯಾರು ಗುರು ಭಕ್ತಿ ಇಲ್ಲ, ಪೂಜೆ ನೋಡಲ್ಲ ಅಂತ ಅಂತಾರೆ, ಖಂಡಿತ ಅವ್ರಿಗೆ ಸ್ವಲ್ಪ ತೊಂದರೆ ಆಗುತ್ತೆ. ಮತ್ತು ಕೆಲಸದಲ್ಲಿ ತೊಂದರೆ ಆಗುತ್ತೆ. ಇರೋಂಥ ಕೆಲಸ ಚೆನ್ನಾಗಿರುತ್ತೆ, ಅದು ಬಿಟ್ಬಿಟ್ಟು ಬೇರೆ ಕೆಲಸ ಹುಡುಕ್ತಾ ಇರ್ತೀರಾ, ಬೇರೆ ಇನ್ನೇನೋ ಮಾಡ್ತೀರಾ, ಏನೋ ಮಾಡ್ತಾರೆ, ವ್ಯವಹಾರ ಆಲ್ರೆಡಿ ಮಾಡ್ತಿರ್ತಾರೆ, ಜೊತೆಗೆ ಇನ್ನೊಂದೇನೋ ವ್ಯವಹಾರ ಮಾಡೋಣ ಅಂತ ಮಾಡ್ತೀವಿ. ಇರೋವಂಥ ವ್ಯಾಪಾರ ಕ್ಲೀನಾಗಿ ಮಾಡ್ಕೊಂಡ್ರೆ ಅದೇ ಎಷ್ಟೋ ಪರವಾಗಿಲ್ಲ. ನೋಡಿ, ಸಮಯ ಚೆನ್ನಾಗಿಲ್ಲ ಅಂದರೆ ನೀವೇನೇ ವ್ಯಾಪಾರ ಮಾಡಿದ್ರು ದುಡ್ಡು ಅಷ್ಟೇ ಬರುತ್ತೆ. ಅದರಿಂದ 1, 2, 3, 4 ಕೆಲಸ ಮಾಡೋಣ. ಒಂದು ಏನು ಮಾಡ್ತಿದ್ರೆ ಅದರಲ್ಲಿ ಶ್ರದ್ಧೆ ಭಕ್ತಿಯಿಂದ ಏಕಾಗ್ರತೆಯಿಂದ ಮಾಡಿ, ಗುರುಗಳ ಭಕ್ತಿ ಇರಲಿ, ಮತ್ತು ತಂದೆ ತಾಯಿನ ಪ್ರೀತಿಯಿಂದ ನೋಡ್ಕೊಳ್ಳಿ, ಖಂಡಿತ ದೇವರು ಒಳ್ಳೇದು ಮಾಡ್ತಾರೆ. ಜೊತೆಗೆ ನಾನು ಹೇಳಿರುವಂಥ ಪರಿಹಾರಗಳನ್ನ ಮಾಡ್ಕೊಳ್ಳಿ, ಮತ್ತು ವೈದ್ಯದಲ್ಲಿರುವಂಥ ರಾಹುಗಳು ಇದು ಮಾಡ್ಕೊಳ್ಳಿ. ಆದರೆ ಒಂದೊಂದು ನಿಜ ನೋಡಿ, ರಾಹು ಷಷ್ಠದಲ್ಲಿದ್ದರೆ ತುಂಬ ರಾಜ್ಯೋಗ ಕೊಡ್ತಾನೆ. ಇಲ್ಲೊಂದು ಕಡೆ ನಿಮಗೆ ಶನಿ ಬಲ ಇದೆ, ಗುರು ಬಲ ಇಲ್ಲ, ಅದು ಪರವಾಗಿಲ್ಲ. ಆದರೆ ರಾಹು ಬಲ ಇದೆ. ಯಾಕಂದರೆ ರಾಹು ಷಷ್ಠದಲ್ಲಿದ್ದರೆ ಅದು ಒಂದು ಒಳ್ಳೆ ಜಾತಕ, ಕರೋಡ್ಪತಿ ಆಗ್ಬಿಡ್ತಾರೆ. ಯಾಕಂದರೆ ಯಾವುದೋ ಒಂದು ಕಾಂಟ್ರಾಕ್ಟು, ಸಣ್ಣ ಪುಟ್ಟ ಕಾಂಟ್ರಾಕ್ಟ್ಗಳು ಮಾಡ್ಕೊಂಡಿರ್ತಾರೆ ಪಾಪ. ಯಾವಾಗ ರಾಹು ಪ್ರಬಲವಾಗಿ ಜಾತಕಗಳು ಇತ್ತು ಅಂದರೆ ದೊಡ್ಡ ಕಾಂಟ್ರಾಕ್ಟ್ ಸಿಗುತ್ತೆ, ಕೋಟಿಗಟ್ಟಲೆ ದುಡ್ಡು ಮಾಡ್ಬಿಡ್ತಾರೆ. ಯಾವುದೋ ಸಣ್ಣ ಕೆಲಸದಲ್ಲಿ ಕೋಟಿಗಟ್ಟಲೆ ದುಡ್ಡು ಮಾಡ್ತಾರೆ. ಯಾಕಂದರೆ ರಾಹು ಪ್ರಬಲವಾಗಿರುತ್ತೆ. ನೋಡಿ, ರಾಹು ಕೇತುಗಳು ಅಷ್ಟೇ, ಶನಿ ಗುರು ಅಷ್ಟೇ ಪ್ರಬಲವಾಗಿರ್ತಾರೆ. ಅವ್ರೇನಾದ್ರು ಒಂದು ಒಳ್ಳೆ ಉಪಚಯ ಸ್ಥಾನದಲ್ಲಿತ್ತು ಅಂದರೆ ತುಂಬ ಚೆನ್ನಾಗಿ ಕೆಲಸ ಕೊಡ್ತಾರೆ. ನೋಡಿ, ರಾಹು ನೋಡಿ 6ನೇ ಮನೆ ಏನು ಬರುತ್ತೆ, ಕೆಲಸ ಮೈ ಬಗ್ಸಿ ಕೆಲಸ ಮಾಡೋಂಥವ್ರಿಗೆ 6ನೇ ಮನೇಲಿ ರಾಹು ಇತ್ತು ಅಂದರೆ ಕೋಟಿಗಟ್ಟಲೆ ಇರೋಂಥ ವ್ಯವಹಾರಗಳು ಬರುತ್ತೆ, ಒಳ್ಳೊಳ್ಳೆ ಟೆಂಡರ್ಗಳು ಬರುತ್ತೆ, ಒಳ್ಳೊಳ್ಳೆ ಕೆಲಸಗಳು ಬರುತ್ತೆ. ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇರ್ತಾನೆ, ಕೋಟಿಗಟ್ಟಲೆ ಆಸ್ತಿ ಬರುತ್ತೆ. ಖಂಡಿತ ರಾಹು ಶಾಂತಿ ಮಾಡ್ಕೊಳ್ಳಿ, ರಾಹು ಕೇತುಗಳು ಶಾಂತಿ ಮಾಡ್ಕೊಳ್ಳಿ, ಶನಿ ಒಂದು ಶಾಂತಿ ಮಾಡಿ. ನೋಡಿ, ಮುಖ್ಯವಾಗಿ ಗುರುವಿನಂತ ಶಾಂತಿ ಮಾಡಿ. ನೋಡಿ, ಎಲ್ಲೊಂದು ಕಡೆ ಶನಿ ಬಲ ಇದೆ ಅಂತ ಹೇಳ್ತೀವಿ, ಅಂದರೆ ಶನಿ ಬಲ ಅಷ್ಟು ಏನೋ ಒಂದು ಬೆಂಬಲ ಇರುತ್ತೆ. ಶನಿ ಸಪ್ತಮದಲ್ಲಿ ಏನೋ ಒಂದು ಬೆಂಬಲ ಇರುತ್ತೆ. ಯಾರೋ ಒಬ್ಬರು ಬಂದು ನಿಮ್ಗೆ ಹೆಲ್ಪ್ ಮಾಡೋದು, ನಿಮ್ಗಿನ ಹಿರಿಯರು ನಿಮ್ಮ ಬೆನ್ನು ಹಿಂಬಾಗಿ ನಿಂತ್ಕೊತಾರೆ, ನಿಮ್ಮೊಂದು ಸಪೋರ್ಟಿವ್ ಆಗಿ ನಿಂತ್ಕೊತಾರೆ. ಅದೇ ಎಲ್ಲೊಂದು ಕಡೆ ಅವರೇ ನಿಮಗೆ ತೊಂದರೆ ಮಾಡೋಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಅದರಿಂದ ವಿವಾಹದಲ್ಲಿ ತೊಂದರೆ ಇದೆ, ಭಾಳ ಎಚ್ಚರಿಕೆಯಿಂದ ಇರೋಂಥದ್ದು ಮಾಡಿ. ಅಂದರೆ ಎಲ್ಲೊಂದು ಕಡೆ ಮನೆ ತಗೊಳ್ಳೋ ಯೋಗನೂ ಕೂಡ ನಿಮಗೆ ಪ್ರಬಲವಾಗಿದೆ, ಸೈಟ್ ತೊಗೊಳ್ಳೋಂಥ ಯೋಗ ಇದೆ. ನೋಡಿ, ತಾಯಿಗೆ ಒಡವೆ ಮಾಡಿಸೋಂಥ ಯೋಗ ಇದೆ, ಮನೆ ಕಟ್ಟುವಂಥ ಯೋಗ ಇದೆ. ಇರೋ ಹಳೆ ಮನೆ ಕಿಡಿ ಹೊಸ ಮನೆ ಮಾಡುವಂಥ ಯೋಗ ಕೂಡ ನಿಮಗೆ ಜೂನ್ ತನಕನೂ ಇದೆ. ಸೊ ತದನಂತರ ನಿಮಗೆ ಲಾಭ ಗುರು ಬರ್ತಾನೆ. ಲಾಭ ಗುರು ಬಂತಂದ್ರೆ ನಿಮ್ಗೆ ಮಾತಾಡೋಂಗೆ ಇಲ್ಲ, ಇರೋ ಬರ ಎಲ್ಲ ಕಷ್ಟ ಕಾರ್ಪಣ್ಯಗಳು ನಿವಾರಣೆ ಆಗುತ್ತೆ. ಜೂನ್ ನಂತರ ಹೇಳ್ತಾ ಇದ್ದೀನಿ ಕೇಳಿ, ಕನ್ಯಾ ರಾಶಿಗೆ ದೊಡ್ಡ ಮಟ್ಟದ ರಾಜಯೋಗ, ಗುರುಬಲ ಇದೆ, ಶನಿ ಬಲ ಇದೆ, ರಾಹುಬಲ ಇದೆ. ಇಡೀ 12 ರಾಶಿಗಳಲ್ಲಿ ದೊಡ್ಡ ಮಟ್ಟದ ರಾಜಯೋಗ ಅಂದರೆ ಕನ್ಯಾ ರಾಶಿಯವರಿಗೆ. ಒಂದು ಒಳ್ಳೆ ಮನೆ ತಗೊತೀರಾ, ಅಥವಾ ಮನೆ ಕಟ್ಟಿಸ್ತೀರಾ, ಅಥವಾ ಲೀಸ್ಗೆ ಹೋಗ್ತೀರಾ, ಇರೋ ಮನೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಒಡವೆಗಳು ಮಾಡಿಸ್ಕೊತೀರಾ. ಒಂದು ನೋಡಿ, ಎಲ್ಲ ಸುಖ ಭೋಗಗಳನ್ನ ಅನುಭವಿಸ್ತೀರಾ. ಮನೇಲಿ ಎಲ್ಲ ವಸ್ತುಗಳು ನಿಮಗೆ ಬರೋವಂಥದ್ದು. ಇಷ್ಟು ದಿವಸ ನೋಡಿ, ಮನೇಲಿ ಒಂದು ಚಿಕ್ಕ ಟಿವಿ ತರೋಕ್ಕಾಗಿಲ್ಲ, ಒಂದು ಟೇಬಲ್ ತರೋಕ್ಕಾಗಿಲ್ಲ ಅಂಥವ್ರು ಒಂದು ಮನೆಯೇ ತೊಗೊತೀರಾ. ಡೂಪ್ಲೆಕ್ಸ್ ಮನೆ ತೊಗೊಳ್ಳೋ ಯೋಗ ಇದೆ. ಇಲ್ಲೊಂದು ಕಡೆ ಈ ನೀರಾವರಿ ಜಮೀನು ತೊಗೊಳ್ಳೋಂಥ ಯೋಗ ಇದೆ. ಎಲ್ಲೊಂದು ಕಡೆ ಅಪಾರ್ಟ್ಮೆಂಟ್ ತೊಗೊಳ್ಳೋಂಥ ಯೋಗ ಇದೆ. ನೋಡಿ, ಕನ್ಯಾ ರಾಶಿಯಲ್ಲಿ ತುಂಬ ರಾಜಯೋಗ ಅಂತಲೇ ಹೇಳುತ್ತೆ. ಯಾಕಂದರೆ
ಜೂನ್ ನಂತರ ನಿಮಗೆ ರಾಹು ಬಲ ಬರುತ್ತೆ, ಗುರು ಬಲ ಬರುತ್ತೆ, ಈ ಕಡೆ ಶನಿ ಬಲ, 3 ಬಲನೂ ಸೇರ್ಕೊಳ್ಳುತ್ತೆ. ಜೊತೆಗೆ ನಿಮಗೆ ದ್ವಿತೀಯದಲ್ಲಿ ವ್ಯಯಸ್ಥಾನದಲ್ಲಿ ಕೇತು ಮೋಕ್ಷಕಾರಕನೂ ಬಂದ, ಭೌತಿಕ ಸುಖನೂ ಸಿಗುತ್ತೆ, ಆಧ್ಯಾತ್ಮಿಕ ಸುಖ ಸಿಗುತ್ತೆ. ಕೆಲವೊಂದು ಕಡೆ ಗುರು ಬಲನೂ ಬರುತ್ತೆ, ಗುರುವಿನ ಮಾರ್ಗದರ್ಶನವೂ ಇದೆ, ಕುಟುಂಬದವರ ಅನುಕೂಲನೂ ಇದೆ, ತುಂಬ ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗುತ್ತೆ. ನೋಡಿ, ಇದಕ್ಕೆ ಸಂಬಂಧಪಟ್ಟಾಗೆ ಮನೆಯಲ್ಲಿ ಒಂದು ಲಕ್ಷ್ಮೀ ಯಂತ್ರ ಸ್ಥಾಪನೆ ಮಾಡ್ಕೊಳ್ಳಿ. ಕನ್ಯಾ ರಾಶಿಯವರಿಗೆ ಒಂದು ಗಣೇಶನ ಒಂದು ಯಂತ್ರ, ಗಣೇಶನ ಒಂದು ವಿಗ್ರಹ ಸ್ಥಾಪನೆ ಮಾಡಿ. ನೋಡಿ, ವಿಗ್ರಹ ನಿಮಗೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ವಿಗ್ರಹನ ಮನೆಯಲ್ಲಿ, ವಿಗ್ರಹ ಅಂದರೆ ವಿಗ್ರಹ ಅಲ್ಲ, ಅದಕ್ಕೆ ದೇವಸ್ಥಾನದಲ್ಲಿ ಯಾವ ರೀತಿ ಪ್ರಾಣ ಪ್ರತಿಷ್ಠೆ ಮಾಡಿಕೊಡ್ತಾರೋ ಅದೇ ರೀತಿ ಒಂದು ವಿಗ್ರಹನ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮ್ಮ ಮನೇಲಿ ಇಟ್ಕೊಂಡು ಪೂಜೆ ಮಾಡಿ. ಏನಕ್ಕಂದ್ರೆ ವೇದದಲ್ಲಿ ಕೇತಿದೆ, ಮೋಕ್ಷಕಾರಕ, ಬುದ್ಧಿ ಕೊಡ್ತಾನೆ, ಜ್ಞಾನ ಕೊಡ್ತಾನೆ, ಗುರುವಿನಿಂದ ಅನುಗ್ರಹ ಕೊಡ್ತಾನೆ. ಸೊ ಈ ರೀತಿ ನಿಮ್ಗೆ ಅನುಕೂಲ ಆಗುವಂಥದ್ದು. ತುಂಬ ಹೇಳ್ಬೇಕಂದ್ರೆ 2026 ಕನ್ಯಾ ರಾಶಿಗೆ ದೊಡ್ಡ ರಾಜಯೋಗನೇ ಕೊಡ್ತಾನೆ. ನೋಡಿ, 12 ರಾಶಿಗಳಿಗೆ ಇಲ್ಲಿರುವಂಥ ಯೋಗ ನಿಮಗೆ ಬರುತ್ತೆ. ಖಂಡಿತ ಹೇಳ್ತಾ ಇದ್ದೀನಿ, ರಾಹು ಗ್ರಹ 6ನೇ ಮನೆಯಲ್ಲಿ ದೊಡ್ಡ ಮಟ್ಟದ ರಾಜಯೋಗ ಕೊಡ್ತಾನೆ. ಇಡೀ 12 ರಾಶಿಗಳಲ್ಲಿ ಕನ್ಯಾ ರಾಶಿಗೆ ರಾಜಯೋಗ. ಎಷ್ಟು ವರ್ಷ ನೀವೇನು ಕಷ್ಟಪಟ್ರಿ, ನಿಮ್ಗೆ ಅದೆಲ್ಲ ಕಳೆದು ದೊಡ್ಡ ಮಟ್ಟದ ಅನುಕೂಲ ಪಡೋಂಥದ್ದು, ಕೋಟಿಗಟ್ಟಲೆ ದುಡ್ಡು ಮಾಡೋಂಥ ಯೋಗ ಇದೆ. ನಮಗೆ ಒಂದು ಒಳ್ಳೆ ಸುಖ ಸಂತೋಷ ಸಿಗೋಂಥದ್ದು ಯೋಗ ಇದೆ. ನೋಡಿ, ನಿಮ್ಮ ಒಂದು ಜಾತಿಗೆ ಸಂಬಂಧಪಟ್ಟ ನಿಮ್ಮ ಬದುಕಿನ ಒಂದು ಏನಿದೆ ವ್ಯವಸ್ಥೆಗೆ ತಕ್ಕಂತೆ ನಿಮ್ಗೆ ಹಣಕಾಸು ಬರುವಂಥದ್ದು. ನೋಡಿ, ಯಾವುದಾದ್ರು ಪಂಚಾಯತಿ ಇದೆಯಾ, ತಂದೆ ತಾಯಿ ಇದೆಯಾ ಅನ್ನೋದು ತೊಂದರೆ ಇದೆಯಾ, ಪಾಲುದಾರಿಕೆ ಪ್ರಾಬ್ಲಮ್ ಇದೆಯಾ, ಅದರ ವ್ಯವಹಾರಗಳಲ್ಲಿ ತೊಂದರೆ ಇದೆಯಾ, ಪಿತರಾಜಿತ ಆಸ್ತಿ ವಿಚಾರದಲ್ಲಿ ತೊಂದರೆ ಇದೆಯಾ, ಎಲ್ಲನೂ ಸರಿ ಹೋಗುತ್ತೆ. ಜೂನ್ ನಂತರ ತುಂಬ ರಾಜಯೋಗ ಇದೆ. ಲಾಭದಲ್ಲಿ ಗುರು ಬರ್ತಾನೆ, ಹೊಸ ಮುಖಗಳ ಪರಿಚಯ ಆಗುತ್ತೆ, ಹೊಸ ಗುರುಗಳು ಸಿಗುವಂಥದ್ದು ನಿಮಗೆ. ಅವ್ರನ್ನ ಅನುಸರಿಸಿ ಗುರು ದೀಕ್ಷೆ ತಗೊಳ್ಳಿ. ವೇದದಲ್ಲಿ ಕೇತು ಇದ್ದಾನೆ, ಖಂಡಿತ ಮೋಕ್ಷಕಾರಕ. ನೋಡಿ, ದೊಡ್ಡ ಮಟ್ಟದಲ್ಲಿ ರಾಜಯೋಗ ಆಗುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಅದರಿಂದ ಕನ್ಯಾ ರಾಶಿಗೆ ತುಂಬ ಪ್ರಬಲವಾದ ರಾಜಯೋಗ ಇದೆ. ಈ ವರ್ಷದಲ್ಲಿ ಅನುಕೂಲ ಮಾಡಿಕೊಳ್ಳಿ. ಮನೆ ತಗೊಳ್ಳೋ ಯೋಗ ಇದೆ, ಗಾಡಿ ತಗೊಳ್ಳೋ ಯೋಗ ಇದೆ. ಒಳ್ಳೆ ಕಾರ್ ತೊಗೊಬೇಕಾ, ಬೆನ್ಸ್ ಕಾರ್ ಆಗಿರ್ಬೋದು, ಅಥವಾ ಒಳ್ಳೆ ಕಾರೇ ತೊಗೊಬೋದು. ಕಮ್ಮಿ ಅಂದರೆ 10 ಲಕ್ಷ, 5 ಲಕ್ಷ ಕಾರು, 20 ಲಕ್ಷ ಕಾರ್ ತೊಗೊಳ್ಳೋಂಥ ಯೋಗ ನಿಮಗಿದೆ. ನೋಡಿ, ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಒಳ್ಳೊಳ್ಳೆ ಅನುಕೂಲನ ಪಡಿತೀರಾ. ಖಂಡಿತ ಇದಕ್ಕೆ ಸಂಬಂಧಪಟ್ಟ ಕೆಲವೊಂದು ಲಕ್ಷ್ಮೀ ಕುಬೇರಿ ಯಂತ್ರನ ಮಾಡ್ಕೊಳ್ಳಿ, ಮನೆಯಲ್ಲಿ ಧಾರಣೆ ಮಾಡ್ಕೊಳ್ಳಿ. ಅದು ಹೆಣ್ಮಕ್ಳಾಗಿದ್ರೆ ಒಂದು ಕೆಲವೊಂದು ಲಕ್ಷ್ಮೀ ಅಂಜನ ಹೋಗ್ತೀನಿ, ಅದನ್ನು ಹಣೆಯಲ್ಲಿ ಧಾರಣೆ ಮಾಡೋದು, ಮನೆಯಲ್ಲಿ ಒಂದು ವಿಗ್ರಹಕ್ಕೆ ಅದನ್ನಿಟ್ಟು ಪೂಜೆ ಮಾಡೋಂಥದ್ದು ಮಾಡಿ. ಅದನ್ನು ತಿಜೋರಿ ಬಿಟ್ಟು ನೋಡಿ, ಖಂಡಿತ ದುಡ್ಡು ಕಾಸು ಎಳೆಯುತ್ತೆ. ಅದರ ಹತ್ರ ಅಟ್ರಾಕ್ಷನ್ ಮ್ಯಾಗ್ನೆಟ್ ಇದ್ದಂಗೆ ಕೆಲವೊಂದು ಯಂತ್ರಗಳನ್ನ ಕೊಡ್ತೀನಿ. ಮನೆಯಲ್ಲಿ ಪ್ರತಿನಿತ್ಯ ಶುಕ್ರವಾರದ್ದು ಅದಕ್ಕೆ ಪೂಜೆ ಮಾಡಿ ಎಳ್ನೀರನ್ನ ಅದಕ್ಕೆ ಹಾಕುವಂಥದ್ದು ಯಂತ್ರಕ್ಕೆ. ಮನೆಯಲ್ಲಿ ಒಂದು ಚಕ್ರ ಕೊಡ್ತೀನಿ, ಪ್ರತಿನಿತ್ಯ ಶುಕ್ರನ ಒಂದು ಮಂತ್ರ ಹೇಳುವಂಥದ್ದು. ನೋಡಿ, ಶ್ರೇಷ್ಠವಾಗಿ ಒಂದು ತಾಳೆಗಿರಿ ಮಂತ್ರ ಪ್ರತಿಯೊಬ್ಬರು ಯಾರ್ಯಾರು ಈ ಕನ್ಯಾ ರಾಶಿಯಲ್ಲಿ ಇರ್ತಾರೆ ಅವ್ರೇನೋ ಪರಿಹಾರ ಮಾಡ್ಕೊಳ್ಳಿ. ಅದಕ್ಕೆ ಸಂಬಂಧಪಟ್ಟಾಗೆ ಒಂದು ಲಕ್ಷ್ಮೀ ಚಕ್ರ, ಲಕ್ಷ್ಮೀ ವಿಗ್ರಹ, ಒಂದು ತಿಜೋರಿಗೆ ಒಂದು ಯಂತ್ರ ಮತ್ತು ಧಾರಣೆಗೆ ಯಂತ್ರ, ಜೊತೆಗೆ ಒಂದು ಒಳ್ಳೆ ಮಂತ್ರ, ಪೂಜಾ ವಿಧಾನನ ಹೇಳ್ಕೊಡ್ತೀನಿ. ಇದನ್ನು ಮಾಡಿ ಕನ್ಯಾ ರಾಶಿಯವರು ಜೀವನದಲ್ಲಿ ಇನ್ನು ದುಡ್ಡು ಕಾಸು ನನಗೆ ಬೇಕು ಅನ್ನೋದೇ ಹೇಳುವಂಥ ಅವಶ್ಯಕತೆನೇ ಇಲ್ಲ. ಅಷ್ಟು ದುಡ್ಡು ಕಾಸು ಬರುವಂಥ ಸಾಧ್ಯತೆಗಳು ಈ ಕನ್ಯಾ ರಾಶಿ ಇದೆ. ನೋಡಿ, 12 ರಾಶಿಗಳಿಗೂ ಇಲ್ಲ ಅಷ್ಟು ನಿಮಗೆ ದೊಡ್ಡ ಮಟ್ಟದ ಒಂದು ಅನುಕೂಲ ಆಗುವಂಥದ್ದು, ಮದುವೆಗಳಾಗುವಂಥದ್ದು, ಸಂತಾನಕ್ಕೆ ಸಂಬಂಧಪಟ್ಟ ಅನುಕೂಲ ಆಗುವಂಥದ್ದು, ವ್ಯಾಪಾರ ವ್ಯವಹಾರ ಕೈಗೊಳ್ಳುವಂಥದ್ದು. ನೋಡಿ, ಕೆಲಸನೂ ಮಾಡ್ತೀರಾ, ವ್ಯವಹಾರಗಳನ್ನು ಮಾಡ್ತೀರಾ, ಒಂದು ಕಮಿಷನ್ ಬೇಸಿಸ್ ಮಾಡ್ತೀರಾ, ಭೂಮಿ ಲಾಭ ಇರುವಂಥದ್ದು, ಮನೆ ಲಾಭ ಇರುವಂಥದ್ದು, ಒಂದು ಒಳ್ಳೆಯ ಫ್ರೆಂಡ್ಶಿಪ್ ಬರುವಂಥದ್ದು, ಒಂದು ಒಳ್ಳೆಯ ಮಕ್ಕಳ ಪರಿಚಯ ಆಗುವಂಥದ್ದು, ಒಂದು ಒಳ್ಳೆ ಹಿರಿಯರ ಮಾರ್ಗದರ್ಶನ ಸಿಗುವಂಥದ್ದು, ನಿಮ್ಮ ಪ್ರೀತಿಯಿಂದ ನೋಡ್ಕೊಳ್ಳೋಂಥ ಒಬ್ಬರು ಒಳ್ಳೆ ಗುರುಗಳು ಸಿಗುವಂಥದ್ದು, ಅದು ಹಿರಿಯರು ಸಿಗುವಂಥದ್ದು ಕೂಡ ನಾವು ಕಾಣ್ತಾ ಇದ್ದೀವಿ. ಸೊ ಆದ್ದರಿಂದ ಕನ್ಯಾ ರಾಶಿಯವರು ಒಳ್ಳೆಯ ರೀತಿಯಲ್ಲಿ ಹೇಳಿದಂಥ ಒಂದು ವಿಚಾರಗಳನ್ನ ಮನದಟ್ಟು ಮಾಡ್ಕೊಳ್ಳಿ, ಪರಿಹಾರಗಳು ಮಾಡ್ಕೊಳ್ಳಿ. ನೋಡಿ, ಪ್ರತಿನಿತ್ಯ ಕನ್ಯಾ ರಾಶಿಯವರು ಒಂದು ವಿಷ್ಣು ಆರಾಧನೆ ಮಾಡೋಂಥದ್ದು, ವಿಷ್ಣು ಅಷ್ಟೋತ್ತರಗಳನ್ನ ಹೇಳಿ, ವಿಷ್ಣುದ ಯಾವ್ದಾದ್ರು ಒಂದು ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳೋದು, ಅಥವಾ ಬುಧನ ಯಾವ್ದಾದ್ರು ಮಂತ್ರ ಹೇಳೋದು. ತಿರುಪತಿಗೆ ಒಂದ್ಸಲ ಭೇಟಿ ಕೊಡಿ, ಮಹಾಲಕ್ಷ್ಮಿ ಕೊಲ್ಲಾಪುರದ ಮನೆಗೆ ಒಂದ್ಸಲ ಭೇಟಿ ಕೊಡಿ, ಆದರೆ ಶನಿ ಸಿಂಗಾಪುರಿಗೆ ಒಂದ್ಸಲ ಭೇಟಿ ಕೊಡೋಂಥದ್ದು ಮಾಡಿ. ಈ ಒಂದು ಮೂಲ ಸ್ಥಾನದಲ್ಲಿ ಒಂದು ರಾತ್ರಿ ತಂಗಿ ನಂತರ ದರ್ಶನ ಮಾಡ್ಕೊಂಡು ಬರೋದ್ರಿಂದ ತುಂಬ ದೊಡ್ಡ ಮಟ್ಟದ ರಾಜಯೋಗ ಇದೆ ನಿಮಗೆ. ಬಟ್ ಜೊತೆಗೆ ಲಕ್ಷ್ಮೀ ಯಂತ್ರ ಮಾಡಬೇಕಾದ್ರೆ ಖಂಡಿತ ನಾನು ಫೋನ್ ಮಾಡಿ, ಅದು ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ಖಂಡಿತ ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭಮಸ್ತು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.